ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ DJ ಕುಕಿಂಗ್ ಯೂಟ್ಯೂಬ್ ಚಾನಲ್. ನಾನು ಜೀವನ್. ನಾವಿವತ್ತು ಇಡ್ಲಿ ಚಟ್ನಿ ಮಾಡೋಣ. ಬನ್ನಿ, ಫಸ್ಟು ಇಡ್ಲಿಗೆ ರಾತ್ರಿನೇ 3 ಲೋಟ ಅಕ್ಕಿ ಹಾಕೊಂಬಿಡೋಣ. ಉದ್ದಿನ ಬೇಳೆ ಅರ್ಧ ಲೋಟ ಹಾಕೊಂಬಿಡೋಣ. 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಮೆಂತ್ಯ ಹಾಕೊಂಬಿಡೋಣ. ಆಮೇಲೆ ಇದಕ್ಕೆ ವಾಶ್ ಮಾಡಿ ನೆನೆಯಕ್ಕೆ ಬಿಡೋಣ. 2 ಕಪ್ ನೆನೆಸಿರೋ ಅವಲಕ್ಕಿ ಹಾಕೊಳ್ಳೋಣ. ಆಮೇಲೆ ರುಬ್ಕೊಳ್ಳೋಣ. ನೋಡಿ, ಇದು ರುಬ್ಬಾಗೈತೆ. ಈಗ ಇದಕ್ಕೆ ನೆನೆಸಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಇಟ್ಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಸೋಡಾ ಹಾಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ ಸ್ವಲ್ಪ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಡ್ಲಿ ಪಾತ್ರೆಗೆ ನೀರಿಟ್ಬಿಟ್ಟು ಅದಕ್ಕೆ ಬೇಯಕ್ಕೆ ಬಿಡಿ. ಇದಕ್ಕೆ ಇಡ್ಲಿ ತಟ್ಟೆಗೆ ಕಾಟನ್ ಬಟ್ಟೆ ನೆನೆಸಿಕ್ಬಿಟ್ಟು ಅದ್ರ ಮೇಲೆ ಈಗ ಇದಕ್ಕೆ ಇಡ್ಲಿ ಹಿಟ್ಟು ಹಾಕೋಣ. ನೋಡಿ, ಎಲ್ಲದಕ್ಕೂ ಹಂಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಾತ್ರೆಗೆಲ್ಲ ತಟ್ಟೆ ಹಾಕ್ಬಿಟ್ಟು ಆಮೇಲೆ ಲಿಡ್ನ ಮುಚ್ಚೋಣ. ಇದು 10 ನಿಮಿಷ ಬೇಯಕ್ಕೆ ಬಿಡೋಣ. ಈಗ ಚಟ್ನಿಗೆ ಮಿಕ್ಸಿಗೆ 1 ಬಟ್ಲು ತೆಂಗಿನ ತುರಿ ಹಾಕೋಣ. 4 ಬೆಳ್ಳುಳ್ಳಿ ಹಾಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ. ಕರಿಬೇವು ಹಾಕೊಳ್ಳೋಣ. 1/4 ಕಪ್ ಹುರ್ಗಡ್ಲೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದು ರುಬ್ಕೊಳ್ಳೋಣ. ನೋಡಿ, ನಮ್ಮ ಗ್ರೀನ್ ಚಟ್ನಿ ರೆಡಿ ಆಗೈತೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಇದಕ್ಕೆ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಹಾಕಿ ಆಮೇಲೆ ಈಗ ಇದು ಚಟ್ನಿ ಅದು ರುಬ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗೈತೆ ಚಟ್ನಿ. ಈಗ ಇಡ್ಲಿ ನಮ್ಮ ರೆಡಿ ಆಗೈತೆ ಕಾದಿ. ಈಗ ಇದು ಒಂದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಡ್ಲಿ ಚಟ್ನಿ ರೆಡಿ. ನೋಡಿ, ಈಗ ಟೇಸ್ಟ್ ಮಾಡೋಣ. ನೋಡಿ, ಇದು ಎಷ್ಟು ಸಾಫ್ಟ್ ಆಗೈತೆ. ನೋಡಿ, ಎಷ್ಟು ಸಾಫ್ಟ್ ಆಗೈತೆ. ನಾನು ಈಗ ಟೇಸ್ಟ್ ಮಾಡೋಣ. ಸೂಪರ್ ಆಗೈತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕೆಳಗಿರೋ ಬೆಲ್ ಐಕಾನ್ ನೋಡ್ಬಿಡಿ ಮತ್ತು ಕಮೆಂಟ್ ಮಾಡಿಬಿಡಿ.